ಫ್ರೀ ಬೀಸ್ಗೂ ವೆಲ್ಫೇರ್ ಸ್ಕೀಮ್ಗೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಈ 50% ಆಫ್ ಜನರಿಗೆ ನೀವು ವೆಲ್ಫೇರ್ ಸ್ಕೀಮನ್ನು ಕೊಟ್ಟರೆ ಅವ್ರ ಎಕಾನಮಿ ಬಿಲ್ಡಪ್ ಆಗುತ್ತೆ, ಅವರ ಕನ್ಸಂಪ್ಷನ್ ಬಿಲ್ಡಪ್ ಆಗುತ್ತೆ. ಅವರ ಕನ್ಸಂಪ್ಷನ್ ಹೆಚ್ಚಾದರೆ ನೀವು ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುತ್ತೆ. ಹೇಗೆ ಕೆಲಸರದ ಜನರ ಬದುಕಿಗೂ ನಿಮ್ಮ ಪರ್ ಕ್ಯಾಪಿಟ ಇನ್ಕಮ್ಮಿಗೆ, ದೇಶದ ಎಕಾನಮಿಗೆ ಸಂಬಂಧ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಿರೋದಿದು. ಇದರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೇಳಿದ್ದೀನಿ. ಈಗ ನೋಡಿ, ನಾವು ಇಷ್ಟೆಲ್ಲ 5 ಟ್ರಿಲಿಯನ್ ಎಕಾನಮಿ ಅಥವಾ ಅಮೃತಕಾಲ್ ಬಜೆಟ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. 11.28% ಆಫ್ ಜನ ಬಿಲೋ ಪಾವರ್ಟಿ ಲೈನ್, ಸ್ಟಿಲ್ 12% ಜನ ಬಿಲೋ ಪಾವರ್ಟಿ ಲೈನ್, ಹಸುವಿಂದ ತತ್ತರಿಸಿ ಹೋಗುವ ಸ್ಥಿತಿನಲ್ಲಿ ಆ ಜನ ಇದ್ದಾರೆ. ಆಮೇಲೆ 20% ಜನ, ಹೆಚ್ಚು ಕಮ್ಮಿ 20-25% ಜನ ಇಲ್ಲಿಟ್ರೇಟ್ ಆಗಿದ್ದಾರೆ. ನಮ್ಮ ಬಜೆಟ್ ರೀಚ್ ಆಗಬೇಕಾಗಿರೋದಲ್ಲಿ ಅಫ್ಕೋರ್ಸ್ ಸ್ಥಿರ, ನೀವು ಸಸ್ಟೈನಬಲ್ ಇದನ್ನ ಹೇಳಿದ್ರಿ, ಪ್ರಗತಿ ಸ್ಥಿರವಾಗಿರ್ಬೇಕು, ಅಭಿವೃದ್ಧಿಯೂ ಸ್ಥಿರವಾಗಿರ್ಬೇಕು, ಇನ್ವೆಸ್ಟ್ಮೆಂಟ್ ಡ್ರೈವನ್ ಎಕಾನಮಿ ಇರಬೇಕು. ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಡ್ರೈವನ್ ಎಕಾನಮಿ ಇರಬೇಕು. ಅಟ್ ದಿ ಸೇಮ್ ಟೈಮ್ ನೀವು GST ನಲ್ಲಿ 64% ನೀವು GST ಕೊಡೋ ಜನರನ್ನ ನಾವು ಮೇಲಕ್ಕೆ ಎತ್ತಬೇಕು. ಅವ್ರ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನಮ್ಮ GST ನಿಂತಿರೋದೇ ಕನ್ಸಂಪ್ಷನ್ ಮೇಲೆ. ನಿಮಗೆ ಗೊತ್ತು ವೆಂಕಟೇಶ್ ಅವರು, ಇದ್ರ ಬಗ್ಗೆ ನೀವು ಎಕ್ಸ್ಪರ್ಟ್ ಇದ್ದೀರಾ. ಅದರಲ್ಲಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ GST ಜಾಸ್ತಿ ಆಗುತ್ತೆ. ನಿಮ್ಮ ಕನ್ಸಂಪ್ಷನ್ ಶಕ್ತಿನನ್ನ 50% ಜನಕ್ಕೆ ತುಂಬೋದು ಹೆಂಗೆ ಅಂದರೆ, ನೀವು ಸೋಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಅಂತಂದರೆ, ಸಾಮಾಜಿಕ ವಲಯದಲ್ಲಿ, ಆಹಾರ ಭದ್ರತಾ ವಲಯದಲ್ಲಿ, ನೀವು ಎಜುಕೇಷನ್ನಲ್ಲಿ, ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ನಲ್ಲಿ ನರೇಗಾಗೆ ಜಾಸ್ತಿ ದುಡ್ಡು ಕೊಟ್ರೆ 30,000 crores ಕಡಿಮೆ ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 89,000 crores ಇದ್ದಿದ್ದು 60,000 crores ಬಂದಿದೆ ನರೇಗಾ ದುಡ್ಡು. 30,000 ಕೋಟಿ ರೂಪಾಯಿ ನರೇಗಾ ಕೊಡೋ ದುಡ್ಡು ಕಮ್ಮಿ ಮಾಡಿದ್ದಾರೆ. ಈ ಡ್ರಾಟಿನ ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದೇ ನರೇಗಾ. ನೀವು ಹೇಳಿದಾಗೆ ಅಲ್ಲಿ ಇಲ್ಲಿ ಸೋರೋಗುತ್ತೆ ದುಡ್ಡು. ಅದನ್ನ ಸರಿ ನರೇಗಾಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು ತಪ್ಪುತ್ತೆ, ಆಮೇಲೆ ಉದ್ಯೋಗ ಸೃಷ್ಟಿನೂ ಆಗುತ್ತೆ. ಹಣಕಾಸು ಸಿಸ್ಟಮ್ ಒಳಗೆ ಹಣಕಾಸು ಎಲ್ಲೋಗ್ತವೆ, ಕೂಲಿ ಮಾಡ್ಕೊಂಡ್ಬಂದು ಅಂಗಡಿಗೆ ಕೊಡಬೇಕು. GST ಟರ್ನ್ ಓವರು ಜಾಸ್ತಿ ಆಗುತ್ತೆ. ಸೊ ಇದು ನಮ್ಮ ಎಕನಾಮಿಯ ಇದು. ಇನ್ನು ಹೆಲ್ತ್ ಸೆಕ್ಟರ್ಗೆ ದೊಡ್ಡ ಮಟ್ಟದಲ್ಲಿ ಆಯುಷ್ಮಾನ್ ಭಾರತ್ ಬಗ್ಗೆ ಕೆಲವು ಹೆಚ್ಚು ಪ್ರಮಾಣದಲ್ಲಿ ಅದರ ವ್ಯಾಪ್ತಿನಲ್ಲ, ಅದರ ಜಾಸ್ತಿ ಕಂಡೀಷನ್ಸ್ಗಳು, ಕಿರಿಕಿರಿಗಳಿದಾವೆ ಅದರಲ್ಲಿ. ಅದನ್ನ ಅಮೆಂಡ್ಮೆಂಟ್ ತಂದು ಅದು ಹೆಚ್ಚು ಜನ ಹೆಲ್ತ್ ಸೆಕ್ಟರ್ಗೆ ಹೋಗೋಕ್ ಮುಂಚೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ RH ಪವಿತ್ರ ಅವರಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. 1-2 ನಿಮಿಷ ನಿಮ್ಮ ಸಹನೆ. ದಿವ್ಯಾ ಅವ್ರ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್. ಈ ಅನ್ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ, ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಕೂಡ ಮೋದಿ ಗವರ್ಮೆಂಟ್ ಬಂದ್ಮೇಲೆ ಬಹಳ ಮಾತನಾಡ್ತಾರೆ. ಬಟ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ ಹೇಳ್ತಿದ್ದ ಹಾಗೆ ಯಾರಿಗೆ ರೀಚ್ ಆಗಬೇಕಲ್ಲ, ಯಾರು ಅನಕ್ಷರಸ್ಥರಿದ್ದಾರೆ, ಹಾಗೆ ಬಡತನ ರೇಖೆಗಿಂತ ಕಡಿಮೆ ಏನೋ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದಾರೆ, ಅವರಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳು ಬರಬೇಕು. ಎಷ್ಟು ಇಂಪಾರ್ಟೆಂಟ್ ಅದು, ಹಾಗೆ ಬಜೆಟ್ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅದನ್ನ ಅಂತ? ಖಂಡಿತವಾಗಿಯೂ ಈ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಒಂದು ಫೌಂಡೇಶನ್ ಥರ ನಮ್ಮ ದೇಶಕ್ಕೆ. ತುಂಬ ಇವಾಗ ನೋಡಿ, ಕೇರಳ ಒಂದು ಸ್ಟೇಟ್ 100% ಲಿಟ್ರೇಟ್ ಆಗಿದೆ. ಯಾಕೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅದು ತಗೋತಾ ಇಲ್ಲ? ಸೊ ಲಿಟ್ರಸಿ ಇನ್ಕ್ರೀಸ್ ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟು ತಾಲೂಕ್ ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ, ಸಿಟಿ ಲೆವೆಲಲ್ಲಿ ಎಲ್ಲ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸು, ಬೇಕಾದಷ್ಟು ಕಂಪ್ನಿಗಳಿದೆ, ಬೇಕಾದಷ್ಟು ಗೌರ್ಮೆಂಟ್ ಸೆಕ್ಟರ್ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡೋದಕ್ಕೆ, ಅವ್ರಿಗೆ ಟ್ರೈನ್ ಆದ ತಕ್ಷಣ ಬೇರೆ ಕಂಪ್ನಿಗೆ ಹೋಗೋದಕ್ಕೆ ಈ ಥರದೊಂದು ಪ್ರೋಗ್ರಾಮ್ ಮಾಡಬೇಕು. ಬೈಸೆಪ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಆ ಬೈಸೆಪ್ ಅನ್ನೋ ಪ್ರೋಗ್ರಾಮ್ನಲ್ಲಿ ಸರ್ಕಾರ ಒಂದು 10,000 50% ಆಫ್ ಸ್ಯಾಲ್ರಿ ಉದ್ಯಮಿಗಳಿಗೆ, ಮತ್ತು ಉದ್ಯಮಿಗಳು 50% ಸ್ಯಾಲ್ರಿ, ಈ ಥರ ಒಂದು 6 months ಆಗಿ 6 monthsವರೆಗೂ ಕೊಡ್ತಾಯಿತ್ತು. ಈ ಥರ ಒಂದು ಪ್ರೋಗ್ರಾಮ್ ತುಂಬ ನಾನು ಒಂದು ಅವೇಲ್ ಮಾಡಿಕೊಂಡೆ ಅದನ್ನ. ನನಗೆ ಈಗ ಸ್ಕಿಲ್ ಡೆವಲಪ್ಡ್ ಆಗಿರೋ ಫ್ರೆಶರ್ ಯಾರೋ MScನೋ MBAನೋ ಮಾಡಿರೋ ಒಂದು ಕ್ಯಾಂಡಿಡೇಟು 50% ಆಫ್ ಸ್ಯಾಲ್ರಿ ಸರ್ಕಾರ ಕೊಡ್ತು ಅವ್ರಿಗೆ. ಈ 50% ಆಫ್ ಸ್ಯಾಲ್ರಿ ಹೀಗೆ 6 months. ಈ ಥರ ಒಂದೊಂದು ಕಂಪ್ನಿಗೆ ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲ. ಒಂದೊಂದು ಕಂಪ್ನಿನಲ್ಲಿ ಇಷ್ಟು ಜನ ಈ ಥರ ಸರ್ಕಾರದಿಂದ ಇದು ಅವೇಲ್ ಮಾಡ್ಕೊಬೇಕು. ಇದ್ರ ಬಗ್ಗೆ ಮೋರ್ ಆ್ಯಂಡ್ ಮೋರ್ ಅವೇರ್ನೆಸ್ ಆಗಬೇಕು. ಇದು ಅರ್ಬನ್ ಅಂತದಲ್ಲ, ರೂರಲ್ ಸೆಕ್ಟರಲ್ಲೂ ಅಷ್ಟೇ. ಒಬ್ಬೊಬ್ರಿಗೆ ಒಂದೊಂದು ಸ್ಕಿಲ್ ಇರುತ್ತೆ. ಒಬ್ಬರಿಗೆ ನೇಯೋ ಸ್ಕಿಲ್ ಇರುತ್ತೆ, ಇನ್ನೊಬ್ಬರಿಗೆ ಕಸೂರಿ ಮಾಡೋ ಸ್ಕಿಲ್, ಬೇರೆ ಬೇರೆ ಥರ ಸ್ಕಿಲ್ಸ್ ಇದೆ. ಆ ಸ್ಕಿಲ್ಸ್ನ ಐಡೆಂಟಿಫೈ ಮಾಡಿ ಅದನ್ನ ಎಕ್ಸ್ಪೋರ್ಟ್, ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಾಗುತ್ತೆ, ಇಲ್ಲೇ ಮಾಡಿಕೊಂಡು ಇಲ್ಲೇ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವೇರ್ನೆಸ್ ತರಬೇಕು. ಯಾವಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೋ
ಇನ್ವೆಸ್ಟ್ಮೆಂಟ್ ಬೇರೆ ಕಂಟ್ರಿಯಿಂದ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಾಗ ಇಷ್ಟಪಡ್ತೀನಿ, ಕನ್ಸ್ಟ್ರಕ್ಷನ್ ಮೇಲೆ GST ಕ್ಲೇಮ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಉದ್ಯಮಿ 10 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಇಂಡಸ್ಟ್ರಿ ಕನ್ಸ್ಟ್ರಕ್ಟ್ ಮಾಡ್ತಾನೆ ಅಂದರೆ 2 ಕೋಟಿ ಡೈರೆಕ್ಟ್ GST ಹೋಗುತ್ತೆ, 1.8 ಕೋಟಿ. ಆ ಮನಿ ವಾಪಸ್ ಬರೋದಿಲ್ಲ. ಬೇರೆ GSTಗಳೆಲ್ಲ ವಾಪಸ್ ಕ್ಲೇಮ್ ಮಾಡ್ಕೋಬೋದು. ಇದು ನಾನ್ ಕ್ಲೇಮಬಲ್, ಅಂದರೆ 2 ಕೋಟಿ ಎಕ್ಸ್ಟ್ರಾ ಮನಿ ಕೇಳ್ತಾ ಇದ್ದಾರೆ. ಸೊ ಇದರಿಂದ ಕನ್ಸ್ಟ್ರಕ್ಷನ್ನು, ಮ್ಯಾನುಫ್ಯಾಕ್ಚರಿಂಗು ಎಲ್ಲೋ ಒಂದು ಕಡೆ ಹೊಡ್ತಾ ಬೀಳ್ತಾ ಇದೆ ನಮ್ಮ ದೇಶದಲ್ಲಿ ಅಂತ. ಇದ್ರ ಮೇಲೆ ಸ್ವಲ್ಪ ರಿಫಾರ್ಮೇಷನ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳಿ ಒಂದಷ್ಟು ಇಂಟ್ರೆಸ್ಟಿಂಗ್ ದೃಶ್ಯಗಳು ನಾವು ಗಮನಿಸ್ತಾ ಇದ್ವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಾಡಿಕೆಯಂತೆ ಸಿಹಿಯನ್ನ ತಿನ್ನಿಸಿದ್ದಾರೆ. ಒಂದು ಖುಷಿಯ ಸಂದರ್ಭ. ಆ ಸಂದರ್ಭದ ಫೋಟೋವನ್ನ ಈಗ ನಿರ್ಮಲಾ ಸೀತಾರಾಮನ್ ನಮಗೆ ಸಿಹಿ ತಿನ್ನಿಸ್ಬೇಕು. ಎಕ್ಸ್ಪೆಕ್ಟೇಷನ್ ಕರೆಕ್ಟ್. ಪವಿತ್ರ ಅವರು, ಈಗ ನಾವು ಒಂದಷ್ಟು ಅಂಶಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ನೀವು ಆರ್ಥಿಕ ತಜ್ಞೆಯೂ ಆಗಿರೋದ್ರಿಂದ ನಿಮ್ಮಿಂದ ನನಗೆ ಬೇಕಾಗಿರೋ ಪ್ರತಿಕ್ರಿಯೆ. ಈಗ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಒಂದು ಜನರ ನಿರೀಕ್ಷೆ, ಜನರಿಗೆ ಪರವಾದ ಒಂದಷ್ಟು ಪಾಪ್ಯುಲರ್ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಲಿ ಅಂತ ಹೇಳಿ. ಬಟ್ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಮೋದಿ ಕ್ಯಾಬಿನೆಟ್ನಲ್ಲಿರುವ ಎಲ್ಲರೂ ಮಾತನಾಡೋದು ಈ ಆರ್ಥಿಕ ಶಿಸ್ತಿನ ಬಗ್ಗೆ. ಆರ್ಥಿಕ ಶಿಸ್ತನ್ನ ಕೂಡ ಕಾಪಾಡಿಕೊಂಡು ಜನರನ್ನು ಮೆಚ್ಚಿಸೋದು ಹೌ ಕಾಂಪ್ಲಿಕೇಟೆಡ್ ಇಟ್ ಈಸ್ ಅಂತ ಹೇಳಿ ನಿಮ್ಮ ಉತ್ತರಕ್ಕೆ ಮುಂಚೆ ಒಂದಷ್ಟು ದೃಶ್ಯಗಳು ನೀವು ಗಮನಿಸ್ತಾ ಇದ್ರಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಂಸತ್ ಭವನದ ಒಳಗಡೆ ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭಾವಚಿತ್ರಕ್ಕೆ ಪೋಸ್ ಕೊಟ್ಟ ಒಂದು ಸಂದರ್ಭ. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಕೂಡ ಆಲ್ರೆಡಿ ಬಂದಿದ್ದಾರೆ ಅಲ್ಲಿಗೆ. ಎಸ್ ಪವಿತ್ರ ಮೇಡಮ್, ಆರ್ಥಿಕ ಶಿಸ್ತು ಜೊತೆಗೆ ಜನರನ್ನು ಮೆಚ್ಚಿಸೋ ಕಾರ್ಯ. ನಮಸ್ತೆ. ಆರ್ಥಿಕ ಶಿಸ್ತು ಅನ್ನುವಂಥ ಒಂದು ವಿಷಯ ತಗೊಂಡಾಗ ಫಿಸ್ಕಲ್ ರಿಫಾರ್ಮ್ಸ್ ಆ್ಯಂಡ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಅಡಿಪಾಯವನ್ನು ಹಾಕೊಂಡು ಹೇಳೋದಾದರೆ, ಇವತ್ತಿನ ಬಡ್ಜೆಟ್ಟು ಕೇವಲ ಜನಸಾಮಾನ್ಯರಿಗೆ, ಜನರನ್ನು ಮೆಚ್ಚಿಸೋದಕ್ಕೆ ಒಂದು ಯೋಜನೆಗಳನ್ನೇ ನೀಡೋದಾದರೆ ಖಂಡಿತವಾಗ್ಲೂ ಆರ್ಥಿಕ ಶಿಸ್ತನ್ನು ಸರ್ಕಾರಗಳು ಯಾವುದು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ನಾವು ಬಡ್ಜೆಟ್ ಅಂತ ಹೇಳಿದಾಗ 2 ರೀತಿಯ ಎಕ್ಸ್ಪೆಂಡಿಚರ್ನ ನೋಡ್ತೀವಿ. ಒಂದು ಕಡೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ಮತ್ತೊಂದು ಕಡೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದಾಗ ಇದು ಇಂಟರಿಮ್ ಬಡ್ಜೆಟ್ ಆಗಿದೆ. ಮಧ್ಯಂತರ ಬಡ್ಜೆಟ್ ಅಂತ ಹೇಳಿದಾಗ ಸರಿಸುಮಾರಾಗಿ 3 ರಿಂದ 4 ತಿಂಗಳ ಕಾಲಕ್ಕೆ ಏನೇನು ಖರ್ಚು ವೆಚ್ಚಗಳು ಬೇಕೋ ಅದನ್ನು ಮಾಡ್ಕೊಳ್ಳುವಂಥದ್ದು. ಹೊಸ ಸರ್ಕಾರ, ಫುಲ್ ಫ್ಲೆಡ್ಜ್ಡ್ ಗವರ್ನಮೆಂಟ್, ಫುಲ್ ಫ್ಲೆಡ್ಜ್ಡ್ ಬಡ್ಜೆಟ್ ಬರೋವರೆಗೆ ಈ ಮಧ್ಯಂತರ, ಅದನ್ನು ವೋಟ್ ಆನ್ ಅಕೌಂಟ್ ಅಂತಲೂ ಕೂಡ ಕರೀತೀವಿ, ಲೇಖ ಅನುದಾನ. ಆದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ವೆಚ್ಚ ಮಾಡುವಂಥ ಸಂದರ್ಭದಲ್ಲಿ ಈ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಶೇಕಡವಾರು 5.7ರಷ್ಟಿತ್ತು ಕಳೆದ ಬಡ್ಜೆಟ್ನಲ್ಲಿ. ನಾವಿವತ್ತೆಲ್ಲ ಕಾಯ್ತಿರುವಂಥದ್ದು ಕೊನೆಯಲ್ಲಿ ಎಲ್ಲ ಅಂಶಗಳನ್ನು ನೋಡ್ತಾರೆ, ಯೋಜನೆಗಳನ್ನು ನೋಡ್ತಾರೆ, ಕೊನೆಯಲ್ಲಿ ಬರುತ್ತದು ಫಿಸ್ಕಲ್ ಡೆಫಿಸಿಟ್ ಅಂತ. ಅಂದರೆ ಆ ಡಿಸಿಪ್ಲಿನ್, ಫಿಸ್ಕಲ್ ಡಿಸಿಪ್ಲಿನನ್ನು ನಾವು ಮೇಂಟೈನ್ ಮಾಡಿಕೊಂಡು ಜನರಿಗೆ ಯಾವುದು ಪ್ರೊಡಕ್ಟಿವ್ ಯೋಜನೆಗಳಿದೆ, ಅದರ ಮೇಲೆ ಏನು ಖರ್ಚು ಮಾಡಿದ್ದಾರೆ, ಅನ್ಪ್ರೊಡಕ್ಟಿವ್ ವೆಚ್ಚಗಳು, ಅನುತ್ಪಾದಕ ವೆಚ್ಚಗಳ ಮೇಲೆ ಎಷ್ಟು ವೆಚ್ಚ ಆಗಿದೆ, ಇದನ್ನ ನೋಡಿಕೊಂಡು ಬ್ಯಾಲೆನ್ಸ್ ಆಗಿ ಕೇವಲ ಯೋಜನೆಗಳಿಗೆ ಮಾತ್ರ ಅಲ್ಲ, ಇದು ದೀರ್ಘಾವಧಿಯ ಅಥವಾ ಅಲ್ಪಾವಧಿಯ ಜನಸಾಮಾನ್ಯರಿಗೆ ಅನುಕೂಲ ಆಗಿ ಉತ್ಪಾದಕತೆ ಹತ್ರ ಮುಂದೆ ಹೋಗಬೇಕು ಈ ಬಡ್ಜೆಟ್. ಹಾಗಾಗಿ ಇದು ಒಂದನ್ನೇ ಇಟ್ಕೊಂಡು ಇದು ಜನಸಾಮಾನ್ಯರಿಗೆ ಕಲ್ಯಾಣಕ್ಕಾಗಿ ಇಟ್ಕೊಂಡು ಮಾಡೋದಾದ್ರೆ ಖಂಡಿತವಾಗ್ಲೂ ಬಿಜೆಪಿ ಅವರದ ಒಂದು ವಾದ ಏನಪ್ಪಾ ಅಂತಂದ್ರೆ, ನರೇಂದ್ರ ಮೋದಿ ಅವರು ಕಳೆದ ಬಾರಿ ಎಲೆಕ್ಷನ್ ಇದ್ದಾಗಲೂ ಕೂಡ ಅದು ಏನು ಕೊಟ್ಟಿಲ್ಲ, ಕೊಡೋದಿಲ್ಲ. ಸೊ ಹಾಗಾಗಿ ಈ ಬಾರಿ ಕೂಡ ಅಂತ ನಿರೀಕ್ಷೆಗಳು ಯಾರಿಗೂ ಇಲ್ಲ ಅಂತ. ಲಾಸ್ಟ್ ಟೈಮ್ ಕೂಡ ಅದರ ಹಿಂದಿನ ಬಡ್ಜೆಟ್ ಅನ್ನು ನೋಡಿದಾಗ ಶೇಕಡವಾರು 6.4ರಷ್ಟು ವಿತ್ತೀಯ ಕೊರತೆ ಇತ್ತು. 2022-23, 23-24ರಲ್ಲಿ ಶೇಕಡವಾರು 5.7ಕ್ಕೆ ಆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಿದ್ದಾರೆ. ಈಗ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಆಗಬಹುದೇನೋ ಎಲೆಕ್ಷನ್ಸ್ ಮುಂದಿದ್ರೂ ಕೂಡ. ಯಾಕಂದ್ರೆ ನಾವು ಪ್ರತಿ ವರ್ಷ ನೋಡಿರೋ ಹಾಗೆ ಯಾವುದು ಕೂಡ ಜನರಿಗೆ ನೇರವಾಗಿ ಒಂದಷ್ಟು ಯೋಜನೆಗಳನ್ನು ಕೊಟ್ಟು ಅನುತ್ಪಾದಕವಾಗಿರುವಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡಿದ್ದು ಕಳೆದ 6 ಬಡ್ಜೆಟ್ಗಳಲ್ಲಿ, ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಮಾಡಿರುವಂಥ ಬಡ್ಜೆಟ್ಗಳಲ್ಲಿ ನಾವು ಗಮನಿಸಿಲ್ಲ. ವಿತ್ತೀಯ ಕೊರತೆ ಕಡಿಮೆ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಬಾರಿಯೂ ಕೂಡ ಇದು ಲೇಖಾನುದಾನ, ವೋಟ್ ಆನ್ ಅಕೌಂಟ್ ಆಗಿದ್ರು ಇದು 3 ಅಥವಾ 4 ತಿಂಗಳಿಗಾಗಿರೋದ್ರಿಂದ ಜನಸಾಮಾನ್ಯರಿಗೆ ಅಲ್ಪಾವಧಿಯಲ್ಲಿ ಏನು ಬೇಕು, ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗಾಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ಮೂಲವಾಗಿ ಏನು ಬೇಕು, ಇಂಥ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅಭಿವೃದ್ಧಿ ಹತ್ರ ಒಂದಷ್ಟು ಕಾರ್ಯಕ್ರಮಗಳಾಗಬಹುದು. ಹಾಗಾಗಿ ವಿತ್ತೀಯ ಕೊರತೆ ಮತ್ತಷ್ಟು ಕಡಿಮೆ ಮಾಡುವಂತ ಸಾಧ್ಯತೆಗಳು ವಿತ್ ದಿ ಇಂಟೆನ್ಷನ್ ಆಫ್ ಹ್ಯಾವಿಂಗ್ ಫಿಸ್ಕಲ್ ಅಂಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್, ಫಿಸ್ಕಲ್ ರಿಫಾರ್ಮ್ಸ್ ಅಂಡ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಒಳಗಡೆ ಈ ವಿತ್ತೀಯ ಕೊರತೆ ಕಡಿಮೆ ಆಗಬಹುದೇನೋ ಅನ್ನೋದು ನನ್ನ. ನೀವು ಬರೋಕ್ ಮುಂಚೆ ನಾವು ಇದನ್ನ ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ಈ ಬಾರಿ ನಿರೀಕ್ಷೆ ಕೂಡ ಅದೇ, ನಾರಿ ಶಕ್ತಿ ಅಂತ